ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಪತ್ರ ಲೇಖನ ಅಥವಾ ಪತ್ರ ಬರಹದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪತ್ರ ಬರಹ ಅಥವಾ ಈ ಪತ್ರ ಲೇಖನ ನಮ್ಮ ಮನಸ್ಸಿನ ಭಾವನೆಗಳು ಅಥವಾ ಸಂದೇಶವನ್ನು ನಾವು ಒಬ್ಬರಿಂದ ಇನ್ನೊಬ್ಬರಿಗೆ ತಿಳಿಸುವಂತಹ ಒಂದು ಸಾಹಿತ್ಯ ಪ್ರಕಾರ. ಪತ್ರ ಲೇಖನಗಳಲ್ಲಿ ಎರಡು ವಿಧಗಳು, ಒಂದು ವ್ಯಾವಹಾರಿಕ ಪತ್ರಗಳು ಮತ್ತು ಇನ್ನೊಂದು ಖಾಸಗಿ ಪತ್ರಗಳು. ವ್ಯಾವಹಾರಿಕ ಪತ್ರಗಳಲ್ಲಿ ರಜೆ ಪತ್ರೆ, ವರ್ಗಾವಣೆ ಪತ್ರ, ಅಧಿಕಾರಿಗಳಿಗೆ ಬರೆಯುವಂತಹ ಪತ್ರ ಅಥವಾ ಇತರೆ ಕೋರಿಕೆ ಪತ್ರಗಳು, ವ್ಯಾಸಂಗ ಪ್ರಮಾಣ ಪತ್ರ, ಅರ್ಜಿ, ಇತರೆ ಬೇಡಿಕೆ ಅಥವಾ ಮನವಿಯನ್ನು ಮಾಡಿಕೊಳ್ಳಲು ಬಳಸುವರು. ಕೌಟುಂಬಿಕ ಪತ್ರ ಅಥವಾ ಖಾಸಗಿ ಪತ್ರಗಳಲ್ಲಿ ನಮಗೆ ತಂದೆ ತಾಯಿ, ಹಿರಿಯರು, ಕಿರಿಯರು, ಬಂಧುಗಳು, ಅಣ್ಣ ಅಕ್ಕ, ತಮ್ಮ ತಂಗಿ, ಗೆಳೆಯ ಮತ್ತು ಗೆಳತಿಯರಿಗೆ ನಾವು ಬಳಸ್ತೇವೆ. ಈಗ ನಾವು ಅದರ ಬಗ್ಗೆ ಪೂರ್ಣವಾಗಿ ವಿವರವನ್ನು ನಾವು ತಿಳಿದುಕೊಳ್ಳೋಣ. ವ್ಯಾವಹಾರಿಕ ಪತ್ರಗಳು ನಮಗೆ ರಜೆ ಪತ್ರೆ, ವರ್ಗಾವಣೆ ಪತ್ರ, ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ TC ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟ್. ಅಧಿಕಾರಿಗಳಿಗೆ ಅಂದರೆ ನಾವು ಕೋರಿಕೆಯನ್ನು ಬರೆಯುವಾಗ, ಇತರೆ ಅರ್ಜಿ ಅಂದರೆ ನಾವು ವಾಸಿಸುವ ಬೀದಿಯಲ್ಲಿ ಗ್ರಂಥಾಲಯ ಅಥವಾ ಒಂದು ಆಸ್ಪತ್ರೆ, ಕೊಳವೆ ಬಾವಿಯನ್ನು ಕೊರೆಸೋದಕ್ಕೆ, ಬೀದಿ ದೀಪಗಳನ್ನು ಸರಿಪಡಿಸೋದಕ್ಕೆ, ಇತರ ಬೇಡಿಕೆಗಳನ್ನು ನಾವು ಮನವಿ ಮಾಡಿಕೊಳ್ಳೋದಕ್ಕೆ ಬಳಸ್ತೇವೆ. ಖಾಸಗಿ ಪತ್ರಗಳು ತಂದೆ ತಾಯಿಗೆ, ಹಿರಿಯರು, ಕಿರಿಯರು, ಬಂಧುಗಳು, ಗೆಳೆಯ ಗೆಳತಿಯರಿಗೆ, ಅಣ್ಣ ಅಕ್ಕ, ತಮ್ಮ ತಂಗಿಗೆ ನಾವು ಬಳಸ್ತೇವೆ. ಪತ್ರ ಬರೀಬೇಕಾದ್ರೆ ನಾವು ಗಮನಿಸಬೇಕಾಗಿರುವಂಥ ಮುಖ್ಯವಾಗಿ ವಿಷಯಗಳು: ಪ್ರಾರಂಭದ ಒಕ್ಕಣೆ ಅಂದರೆ ಇಂದ, ಗೆ, ಸಂಬೋಧನೆ ಮತ್ತು ವಿಷಯ, ಇದಕ್ಕೆ 1 ಅಂಕ ಇರುವಂಥದ್ದು. ಒಟ್ಟು ಪತ್ರಗಳಿಗೆ 5 ಅಂಕಗಳಿರುತ್ತವೆ. ಪ್ರಾರಂಭದ ಒಕ್ಕಣೆ ಅಂದರೆ ನಾವು ಯಾರು ಬರೀಬೇಕು, ಇಂದ ಅಂದರೆ ಫ್ರಮ್ ಅಡ್ರೆಸ್ಸು, ಗೆ ಅಂದರೆ ಟು, ಸಂಬೋಧನೆ ಅಂದರೆ ಯಾರಿಗೆ, ಮತ್ತು ವಿಷಯ ಯಾವ ವಿಷಯ. ಪತ್ರವನ್ನು ಕೊಟ್ಟಾಗ ನಮಗೆ 3 ಮುಖ್ಯ ವಿಷಯಗಳನ್ನು ನಾವು ವಿದ್ಯಾರ್ಥಿಗಳು ಗಮನಿಸಬೇಕು. ಯಾರು ಪತ್ರವನ್ನು ಬರೀಬೇಕು, ಯಾರಿಗೆ ಪತ್ರವನ್ನು ಬರೀಬೇಕು ಮತ್ತು ಯಾವ ವಿಷಯವನ್ನು ಪತ್ರವನ್ನು ಬರೀಬೇಕು. ಇದನ್ನು ನೀವು ಮೊದಲು ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಒಂದಲ್ಲ 2 ಸಾರಿ ಅಥವಾ ನೀವು ಪ್ರಶ್ನೆಯನ್ನು ಪೂರ್ಣವಾಗಿ ಓದಿ ಅದನ್ನು ಅರ್ಥೈಸ್ಕೊಳ್ಬೇಕು. ಎರಡನೇ ಅಂಶ ಪತ್ರದ ಒಡಲು ಅಂದರೆ ವಿಷಯವನ್ನು ವಿವರವಾಗಿ ತಿಳಿಸೋದಕ್ಕೆ 2 ಅಂಕ, ಮತ್ತು ಮುಕ್ತಾಯ ಕೊನೆಯಲ್ಲಿ ಬರುವಂತಹ ಮುಕ್ತಾಯ, ಇಂತಿ ಸ್ಥಳ, ದಿನಾಂಕ ಮತ್ತು ಸಹಿಗೆ 1 ಅಂಕ. ಭಾಷಾ ಶೈಲಿ ಮತ್ತು ಪದ ಬಳಕೆ ವಿನ್ಯಾಸ. ಇಲ್ಲಿ ಭಾಷಾ ಶೈಲಿ ಅಂದರೆ ನಾವು ಬಳಸುವಂತಹ ವಾಕ್ಯಗಳು ವಿಷಯ ವಿವರಣೆಯಲ್ಲಿ ಗ್ರಾಂಥಿಕ ಭಾಷೆಯಲ್ಲಿದ್ದಾವೆ ಅಥವಾ ಆಡು ನುಡಿಯಲ್ಲಿದ್ದಾವೆ ಅಥವಾ ಒಂದು ವ್ಯಾಕರಣಬದ್ಧವಾಗಿ ವಾಕ್ಯ ಪೂರ್ಣಗೊಂಡಿದೆಯೇ, ಪರಿಪೂರ್ಣವಾಗಿ ಅರ್ಥವನ್ನು ಅಥವಾ ಸ್ಪಷ್ಟವಾಗಿ ವಿಚಾರವನ್ನು ತಿಳಿಸುತ್ತದೆ ಅಂತ. ನೀವು ಇಲ್ಲಿ ಪ್ಯಾರಾಗ್ರಾಫ್ ಅಷ್ಟು ಬರೆಯಬೇಕಾಗಿರುವಂಥದ್ದಿಲ್ಲ. ಕೇವಲ ಒಂದು 3-4 ಸಾಲುಗಳಲ್ಲಿ ವಿಷಯವನ್ನು ಪೂರ್ಣವಾಗಿ ವಿವರವಾಗಿ ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ಈಗ ನಾವು ಪತ್ರದ ಆರಂಭದ ಸಂಬೋಧನೆಯನ್ನು ನಾವು ನೋಡ್ತಾ ಹೋಗೋಣ. ಯಾರ್ಯಾರಿಗೆ ಪತ್ರವನ್ನು ಬರಿತಾ ಹೋಗ್ತೀವಿ ಹಾಗೆ ಅದು ಬದಲಾವಣೆಯನ್ನು ಆಗುತ್ತೆ. ತಂದೆಯವರಿಗೆ ಬರೀಬೇಕಾದ್ರೆ ನಾವು ತೀರ್ಥರೂಪ ತಂದೆಯವರಿಗೆ ಅಥವಾ ತೀ ಬರೆದು 2 ಲೈನನ್ನು ಹಾಕಿ ತಂದೆಯವರಿಗೆ ಅಥವಾ ಪೂಜ್ಯ ತಂದೆ ಅಂತ ಪ್ರಾರಂಭವನ್ನು ಮಾಡ್ಬೋದು. ತಾಯಿಗಾದರೆ ಮಾತೃಶ್ರೀ ತಾಯಿಯವರಿಗೆ ಅಥವಾ ತೀರ್ಥರೂಪ ತಾಯಿಯವರಿಗೆ ತೀ ಬರೆದು 2 ಲೈನನ್ನು ಹಾಕಿ ತಾಯಿಯವರಿಗೆ ಅಥವಾ ಪೂಜ್ಯ ತಾಯಿಯವರಿಗೆ. ಅಣ್ಣ ಮತ್ತು ಅಕ್ಕನಿಗೆ ತೀರ್ಥರೂಪ ಅಣ್ಣ, ತೀರ್ಥರೂಪ ಅಕ್ಕನಿಗೆ ಅಥವಾ ಪ್ರೀತಿಯ ಅಣ್ಣ ಅಥವಾ ಅಕ್ಕನಿಗೆ. ತಮ್ಮ ಅಥವಾ ತಂಗಿಗಾದರೆ ಚಿರಂಜೀವಿ ತಮ್ಮನಿಗೆ ಅಥವಾ ಚೀ ಬರೆದು 2 ಲೈನ್ ಹಾಕಿ ತಮ್ಮನಿಗೆ ಅಥವಾ ಪ್ರೀತಿಯ ತಮ್ಮನಿಗೆ ಅಥವಾ ಚಿರಂಜೀವಿ ತಂಗಿಗೆ, ಚೀ ಬರೆದು 2 ಲೈನನ್ನು ಹಾಕಿ ತಂಗಿಗೆ ಅಥವಾ ಪ್ರೀತಿಯ ತಂಗಿಗೆ. ಗೆಳೆಯ ಮತ್ತು ಗೆಳತಿಗಾಗಿದ್ದರೆ ಪ್ರೀತಿಯ ಗೆಳೆಯನಿಗೆ ಅಥವಾ ಆತ್ಮೀಯ ಸ್ನೇಹಿತನಿಗೆ. ಗೆಳತಿಗಾದರೆ ಪ್ರೀತಿಯ ಗೆಳತಿ ಅಥವಾ ಆತ್ಮೀಯ ಸ್ನೇಹಿತೆಗೆ. ಅಧಿಕಾರಿಗಳಿಗಾದರೆ ಮಾನ್ಯರೇ, ಡಿಯರ್ ಸರ್, ಗೌರವಾನ್ವಿತರೆ ಅಥವಾ ರೆಸ್ಪೆಕ್ಟೆಡ್ ಸರ್. ಈ ರೀತಿ ನಾವು ಪತ್ರದ ಆರಂಭದಲ್ಲಿ ಬರಿಬೇಕಾಗಿರುವಂಥ ಒಂದು ಸಂಬೋಧನೆ. ಇಲ್ಲಿ ನಾವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಿ ಅದರ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರವಾಗಿರ್ತವೆ. ಹಾಗಾದರೆ ಪತ್ರದ ಕೊನೆಯಲ್ಲಿ ಬರುವಂತಹ ಸಂಬೋಧನೆಗಳು ಹೇಗೆ? ಅಧಿಕಾರಿಗಳಾಗಿದ್ದರೆ ಧನ್ಯವಾದಗಳು, ಇಂತಿ ನಿಮ್ಮ ವಿಶ್ವಾಸಿ. ತಂದೆ ತಾಯಿಗಾರಿಗಾದರೆ ನಮಸ್ಕಾರಗಳು, ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು. ಕಿರಿಯರಿಗಾಗಿದ್ದರೆ ಆಶೀರ್ವಾದ, ಇಂತಿ ನಿನ್ನ ಪ್ರೀತಿಯ ಅಣ್ಣ ಅಥವಾ ಅಕ್ಕ. ಹಿರಿಯರಿಗೆ ಕೆಲವೊಮ್ಮೆ ನಾವು ಚಿಕ್ಕಪ್ಪ ಅಥವಾ ಚಿಕ್ಕಮ್ಮ, ಅತ್ತೆ ಮಾವ ಈ ರೀತಿ ಯಾವುದಾದ್ರೂ ಸಂಬಂಧಗಳನ್ನು ಕೊಟ್ಟರೆ ಆ ಸಂಬಂಧಕ್ಕೆ ತಕ್ಕಂತೆ ಇಂತಿ ನಿಮ್ಮ ಅಂಥೇಳಿ ಬರಿಬೇಕು. ಗೆಳೆಯ ಅಥವಾ ಗೆಳತಿಗಾದರೆ ವಂದನೆಗಳು, ಇಂತಿ ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಅಂತ ಬರಿಬೇಕು.
ಈಗ ಒಂದು ವ್ಯಾವಹಾರಿಕ ಪತ್ರದ ಒಂದು ಮಾದರಿಯನ್ನು ನಾವು ನೋಡೋಣ. ಮೊದಲಿಗೆ ದಿನಾಂಕ ಮತ್ತು ಸ್ಥಳವನ್ನು ಹಾಕಬೇಕು. ದಿನಾಂಕ ಮತ್ತು ಸ್ಥಳ ಪತ್ರದ ಬಲಭಾಗದಲ್ಲಿರಬೇಕು. ಎಡಭಾಗದಲ್ಲಿ ಮೊದಲು ಇಂದ ಅಂದರೆ ಫ್ರಮ್, ಯಾರು ಬರಿತಾ ಇದ್ದೀವಿ ಅದನ್ನು ನಮಗೆ ಕೆಲವೊಂದು ಸರಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ನೀವು ರವಿ ಎಂದು ಭಾವಿಸಿ, ತುಮಕೂರಿನ ರವಿ ಎಂದು ಭಾವಿಸಿ ಅಂತೇಳಿ ಕೊಟ್ಟಾಗ ಆ ಸ್ಥಳ ಮತ್ತು ನಿಮ್ಮ ಹೆಸರು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಭಾವಿಸಿ ಅಂದರೆ ಭಾವಿಸಿ ಅಥವಾ ಊಹಿಸಿ ಅಂದರೆ ಗೆಸ್ ಮಾಡಿ ಅಂತ. ಹಾಗಾಗಿ ಅದನ್ನು ನಾವು ಇಂದ ಆ ಭಾಗದಲ್ಲಿ ಬರಿಬೇಕು. ಯಾರಿಗೆ ಅಂತವನ್ನು ಕೊಟ್ಟಿರ್ತಾರೆ, ಅದು ಅಂದರೆ ಟು ಅಡ್ರೆಸ್ಸು, ಅದನ್ನು ಬರಿಬೇಕು. ಮಾನ್ಯರೇ, ಡಿಯರ್ ಸರ್. ನಂತರ ವಿಷಯ ಮಧ್ಯಭಾಗದಲ್ಲಿ ಬಂದಿರಬೇಕು. ಅಲ್ಲಿ ಉದಾಹರಣೆಗೆ ನಮಗೆ ವರ್ಗಾವಣೆ ಪ್ರಮಾಣ ಪತ್ರ ಕೋರಿ, ಅಥವಾ ವ್ಯಾಸಂಗ ಪ್ರಮಾಣ ಪತ್ರ ಕೋರಿ, ಅಥವಾ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ, ಈ ರೀತಿ ವಿಷಯಗಳು ಬಂದಾಗ ಅವುಗಳನ್ನು ನಾವು ಮಧ್ಯಭಾಗದಲ್ಲಿ ಬರಬೇಕು. ನಂತರ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಮೇಲೆ ತಿಳಿಸಿದಂತೆ ಅಥವಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತೇಳಿ ಪ್ರಾರಂಭ ಮಾಡಿ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಬರೆದು ಆಮೇಲೆ ವಿಷಯವನ್ನು ವಿವರವಾಗಿ ತಿಳಿಸಬೇಕು. ಎಡಗ ಭಾಗದಲ್ಲಿ ಧನ್ಯವಾದಗಳು, ಬಲಭಾಗದಲ್ಲಿ ಇಂತಿ ನಿಮ್ಮ ವಿಶ್ವಾಸಿ. ಇದು ಒಂದು ವ್ಯಾವಹಾರಿಕ ಪತ್ರದ ಒಂದು ನಮೂನೆ. ಹಾಗಾದರೆ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. ಇದರಲ್ಲಿ ನೀವು ಬೆಂಗಳೂರಿನ ರಾಜಾಜಿನಗರದ ಸರ್ಕಾರಿ ಪ್ರೌಢಶಾಲೆಯ ಮಹೇಶ ಅಥವಾ ಮಂಗಳ ಎಂದು ಭಾವಿಸಿಕೊಂಡು ವರ್ಗಾವಣೆ ಪ್ರಮಾಣ ಕೊಟ್ಟರೆ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಾರೆ. ಇಲ್ಲಿ 2 ಹೆಸರು ಕೊಟ್ಟಿರೋದ್ರಿಂದ ಮಹೇಶ ಅಥವಾ ಮಂಗಳ ಯಾವುದಾದ್ರೂ ಒಂದು ಬರಿಬೇಕು. ಸರ್ಕಾರಿ ಪ್ರೌಢಶಾಲೆ 10ನೇ ತರಗತಿ ರಾಜಾಜಿನಗರ ಬೆಂಗಳೂರು, ಇದು ಇಂದ. ಯಾರಿಗೆ? ಶಾಲಾ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ರಾಜಾಜಿನಗರ ಬೆಂಗಳೂರು. ಮಾನ್ಯರೇ, ಹೌದಾ? ವಿಷಯ ಏನು? ವರ್ಗಾವಣೆ ಪ್ರಮಾಣ ಪತ್ರ ಕೋರಿ. ಮೇಲೆ ತಿಳಿಸಿದಂತೆ ನಾನು ನಿಮ್ಮ ಶಾಲೆಯಲ್ಲಿ 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿರುತ್ತೇನೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನನಗೆ ವರ್ಗಾವಣೆ ಪ್ರಮಾಣ ಪತ್ರ ಬೇಕಾಗಿದೆ. ಆದಷ್ಟು ಬೇಗ ಅದನ್ನು ನೀವು ಕೊಡುತ್ತೀರಿ ಎಂದು ನಂಬಿರುತ್ತೇನೆ. ಧನ್ಯವಾದಗಳು. ಇಂತಿ ತಮ್ಮ ವಿಶ್ವಾಸಿ ಅಂತ ಬರಿಬೇಕು. ಇದೇ ರೀತಿ ನಮಗೆ ವರ್ಗಾವಣೆ ಪ್ರಮಾಣ ಪತ್ರ ಕೋರಿ ಬದಲಾಗಿ ವ್ಯಾಸಂಗ ಪ್ರಮಾಣ ಪತ್ರ ಕೋರಿ ಅಂತ ಬರೆದ್ರೂ ಕೂಡ ಸೇಮ್ ಇದೇ ರೀತಿ ಕೂಡ ಬರಿಬೇಕು. ಅದೇ ರೀತಿ ರಜೆಯನ್ನು ಕೋರಿ, ಅಣ್ಣನ ಮದುವೆಗೆ ಹೋಗಲು 3 ದಿನ ರಜೆ ಕೋರಿ ಅಂದಾಗ ಅಲ್ಲಿ ವಿಷಯದಲ್ಲಿ 3 ದಿನ ರಜೆ ಕೋರಿ. ಮೇಲೆ ತಿಳಿಸಿದಂತೆ ನಮ್ಮ ಮನೆಯಲ್ಲಿ ಅಣ್ಣನ ಮದುವೆ ಇದೆ, ಹಾಗಾಗಿ 3 ದಿನಗಳು ಶಾಲೆಗೆ ಬರಲು ಆಗುತ್ತಿಲ್ಲ, ಹಾಗಾಗಿ ಅದನ್ನು 3 ದಿನ ರಜೆ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಕೆಲವೊಂದು ಸರಿ ಇದನ್ನು ತರಗತಿ ಶಿಕ್ಷಕರಿಗೆ ಅಂತ ಕೊಡ್ಬೋದು. ಶಾಲಾ ಮುಖ್ಯೋಪಾಧ್ಯಾಯರ ಬದಲಾಗಿ ತರಗತಿ ಶಿಕ್ಷಕರಿಗೆ ಅಂತ ಕೊಡ್ಬೋದು. ತರಗತಿ ಶಿಕ್ಷಕರು ಅಂದರೆ ಕ್ಲಾಸ್ ಟೀಚರ್, ಮುಖ್ಯೋಪಾಧ್ಯಾಯರು ಅಂದರೆ ಹೆಡ್ ಮಾಸ್ಟರ್. ಈ ರೀತಿ ಈ ಪ್ರಶ್ನೆ ಯಾರು ಬರೀಬೇಕು, ಯಾರಿಗೆ ಬರಬೇಕು ಮತ್ತು ಯಾವ ವಿಷಯವನ್ನು ಮೊದಲು ಇದನ್ನು ನೀವು ಪ್ರಶ್ನೆಯನ್ನು ಓದಿದಾಗ ಅರ್ಥ ಮಾಡಿಕೊಂಡು ಆಮೇಲೆ ಪ್ರಾರಂಭವನ್ನು ಮಾಡಿ. ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ನೀವು ತನುಜಾ SM ಎಂದು ಭಾವಿಸಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗುಬ್ಬಿಹಳ್ಳಿ ನಿವಾಸಿ ಎಂದು ಭಾವಿಸಿಕೊಂಡು ಗುಬ್ಬಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ಪತ್ರ ಬರೆಯಿರಿ. ಹಾಗಾದರೆ ಇಲ್ಲಿ ಏನಂತ ಬರೆಸಬೇಕು? ತನುಜಾ SM. ಭಾಳಷ್ಟು ಜನ ಇಲ್ಲಿ ಹುಡುಗಿಯ ಹೆಸರಿದೆ, ನಾನು ಯಾಕೆ ಬರಿಬೇಕು ಅಂತೇಳಿ ಭಾವಿಸಬಾರ್ದು. ಅಥವಾ ಹುಡುಗನ ಹೆಸರನ್ನು ಕೊಟ್ಟು ನಾನು ಯಾಕೆ ಹುಡುಗನ ಹೆಸರು ಯಾಕೆ ಬರೀಬೇಕು ಅಂತ ಅನ್ಕೋಬಾರ್ದು. ಪ್ರಶ್ನೆಯಲ್ಲಿ ಯಾವುದು ಹೆಸರನ್ನು ಕೊಟ್ಟಿದ್ದಾರೆ ಅದೇ ಹೆಸರನ್ನು ನೀವು ಬರೀಬೇಕಾಗುತ್ತೆ. ಹಾಗಾಗಿ ಇಲ್ಲಿ ತನುಜಾ SM 10ನೇ ತರಗತಿ, ಹೌದಾ? ನಂತರ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಗುಬ್ಬಿಹಳ್ಳಿ. ಯಾರಿಗೆ? ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗುಬ್ಬಿಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ವಿಷಯ ಮಾನ್ಯರೇ. ಆದಮೇಲೆ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ. ಅದರ ಇಲ್ಲಿ ನಮಗೆ ವಿಷಯ ಏನು ವಿವರಿಸಬೇಕು? ಮೇಲೆ ತಿಳಿಸಿದಂತೆ ನಾನು ಗುಬ್ಬಿಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದು ನಮ್ಮ ಬೀದಿಯಲ್ಲಿ ಬೀದಿ ದೀಪಗಳು ಇಲ್ಲದೆ ಜನಸಂಚಾರಕ್ಕೆ ಕಷ್ಟವಾಗಿದೆ. ಏಕೆಂದರೆ ರಾತ್ರಿ ಹೊತ್ತು ಜನರು ಓಡಾಡಲು ಕಷ್ಟವಾಗಿದೆ. ಮುದುಕರು ಮತ್ತು ಸಣ್ಣ ಮಕ್ಕಳು ರಾತ್ರಿಯಲ್ಲಿ ಓಡಾಡಲು ಕಷ್ಟ, ಹಾಗೂ ಬೀದಿ ನಾಯಿಗಳ ತೊಂದರೆ ಸಹ ಇದೆ. ಆದ್ದರಿಂದ ತಾವು ಆದಷ್ಟು ಬೇಗ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರುತ್ತೇನೆ. ಧನ್ಯವಾದಗಳು. ಇಂತಿ ನಿಮ್ಮ ವಿಶ್ವಾಸಿ. ಇಷ್ಟು ಬರೆದ್ರೆ ನಿಮಗೆ 5 ಅಂಕಗಳು ಸಿಗುತ್ತೆ. ಹಾಗಾಗಿ ನಾವು ಪ್ರಶ್ನೆಯನ್ನು ಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡು ಬರಿಬೇಕು ವಿದ್ಯಾರ್ಥಿಗಳೇ. ಈಗ ಇನ್ನೊಂದು ಪ್ರಶ್ನೆಯನ್ನು ಕೂಡ ನೋಡೋಣ. ನೀವು ನಿಮ್ಮನ್ನು ತುಮಕೂರಿನ ಸರ್ಕಾರಿ ಪ್ರೌಢಶಾಲೆ ಭಾನುಪ್ರಕಾಶ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಯನ್ನು ಕೊರೆಸಿಕೊಡುವಂತೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಬರೆಯಿರಿ. ಹಾಗಾದರೆ ಇಲ್ಲಿ
ತುಮಕೂರಿನ ಸರ್ಕಾರಿ ಪ್ರೌಢಶಾಲೆ. ಕೆಲವೊಮ್ಮೆ ಶಾಲೆ ಹೆಸರನ್ನು ಕೊಟ್ಟಿರ್ತಾರೆ, ಕೆಲವೊಂದು ಸರಿ ಶಾಲೆ ಹೆಸರನ್ನು ಕೊಟ್ಟಿರೋದಿಲ್ಲ. ಅಂಥ ಸಮಯದಲ್ಲಿ ನೀವು ಶಾಲೆ ಹೆಸರನ್ನು ಕೊಡದೇ ಇದ್ದಾಗ ಸರ್ಕಾರಿ ಪ್ರೌಢಶಾಲೆ ಎಂದು ಹಾಕ್ರಿ. ತರಗತಿ ಕೊಡೋದಿಲ್ಲ. ನೀವು 10ನೇ ತರಗತಿ ಎಕ್ಸಾಮನ್ನು ಬರಿತಾ ಇದ್ದರೆ 10ನೇ ತರಗತಿ ಹಾಕಬೇಕು, 9ನೇ ತರಗತಿ ಆಗಿದ್ರೆ 9ನೇ ಬರೀಬೇಕು, 8ನೇ ತರಗತಿ ಆದರೆ 8ನೇ ತರಗತಿ ಅಂತ ಬರಿಬೇಕು. ಹಾಗಾದರೆ ವಿಷಯದಲ್ಲಿ ಏನಿದೆ, ಯಾರಿಗೆ ಮೊದಲು ಯಾರು ಬರಿಬೇಕು? ಇಲ್ಲಿ ಹೆಸರನ್ನು ಭಾನುಪ್ರಕಾಶ್, 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ತುಮಕೂರು. ಗೆ ಯಾರಿಗೆ? ಜಿಲ್ಲಾಧಿಕಾರಿ DC, ಜಿಲ್ಲಾಧಿಕಾರಿ ತುಮಕೂರು. ಮಾನ್ಯರೇ, ವಿಷಯ ಏನು? ಕೊಳವೆ ಬಾವಿಗಳನ್ನು ಕೊರೆಸಿಕೊಡುವಂತೆ ಕೋರಿ. ಮೇಲೆ ತಿಳಿಸಿದಂತೆ ನಮ್ಮ ಶಾಲೆಯಲ್ಲಿ ಕುಡಿಯುವ ನೀರಿನ ತೊಂದರೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ಸಾಕಷ್ಟು ಇದ್ದಾರೆ. ಹಾಗಾಗಿ ಈಗ ಬೇಸಿಗೆ ಕೂಡ ಬರ್ತಾ ಇದೆ. ಹಾಗಾಗಿ ಕುಡಿಯುವ ನೀರು ಸಾಕಾಗುತ್ತಿಲ್ಲ. ಆದಷ್ಟು ಬೇಗ ನಮ್ಮ ಶಾಲೆಯಲ್ಲಿ ಒಂದು ಕೊಳವೆ ಬಾವಿಯನ್ನು ಕೊರೆಸಿಕೊಡುವಂತೆ ಕೋರುತ್ತೇನೆ. ಈ ರೀತಿ 3-4 ವಾಕ್ಯಗಳಲ್ಲಿ ಬರೆದ್ರೆ ವಿಷಯವನ್ನು ಪೂರ್ಣವಾಗಿ ಸಾಕು. ಧನ್ಯವಾದಗಳು. ಇಂತಿ ನಿಮ್ಮ ವಿಶ್ವಾಸಿ. ಈ ರೀತಿ ನಾವು ಯಾವುದು ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಶಾಲಾ ಮುಖ್ಯಸ್ಥರಾಗಿರ್ಬೋದು, ಈ ರೀತಿ ಯಾವುದೇ ಒಂದು ಪತ್ರವನ್ನಾಗಿದ್ದರೂ ಕೂಡ ನಾವು ಪೂರ್ಣವಾಗಿ ಪ್ರಶ್ನೆಯನ್ನು ನೀವು ಅರ್ಥ ಮಾಡಿಕೊಂಡು ಪೂರ್ಣವಾಗಿ ಬರೀರಿ. ಎರಡನೇದು ಖಾಸಗಿ ಪತ್ರ. ಇಲ್ಲಿ ನಮಗೆ ಮೊದಲು ಕ್ಷೇಮ, ಶ್ರೀ, ದಿನಾಂಕ, ಸ್ಥಳ ಈ ರೀತಿಯನ್ನು ಹಾಕ್ತೀರಿ. ಅದೇ ಪತ್ರದ ಬರೆಯುವಂಥ ಮಾದರಿ ಬೇರೆ, ಈ ಪತ್ರ ಬರೆಯುವಂಥ ಮಾದರಿ ಕೂಡ ಬೇರೆ. ಯಾಕಂದರೆ ಇಲ್ಲಿ ನಮಗೆ ಕ್ಷೇಮ ಮತ್ತು ಶ್ರೀ ಹಾಕ್ತೀವಿ, ದಿನಾಂಕ ಮತ್ತು ಸ್ಥಳ. ಇಲ್ಲಿ ಯಾರಿಗೆ ಬರೀಬೇಕು ಅನ್ನೋದನ್ನು ನಾವು ನಿರ್ಧಾರದ ನಂತರ ನಮ್ಮ ಪತ್ರದ ಮಾದರಿ ಬೇರೆ ಆಗುತ್ತೆ. ಯಾಕಂದರೆ ತಂದೆಗಾಗಿದ್ದರೆ ತೀರ್ಥರೂಪ ತಂದೆಗೆ, ತಾಯಿಗಾದರೆ ತೀರ್ಥರೂಪ ತಾಯಿಗೆ, ಸ್ನೇಹಿತೆ ಆಗಿದ್ದರೆ ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ, ಅಣ್ಣ ಅಕ್ಕ ಆದರೆ ಪ್ರೀತಿಯ ಅಣ್ಣ ಅಥವಾ ಅಕ್ಕನಿಗೆ, ತಮ್ಮ ಅಥವಾ ತಂಗಿಗಾದರೆ ಈ ರೀತಿ ನಾವು ಪ್ರಾರಂಭದಲ್ಲಿ ನಾವು ನೋಡಿದ ಸಂಬೋಧನೆಯನ್ನು ಅದಕ್ಕೆ ತಕ್ಕಂತೆ ಇಲ್ಲಿ ಬದಲಾವಣೆ ಆಗುತ್ತೆ. ತಂದೆಗಾದರೆ ತೀರ್ಥರೂಪ ತಂದೆಗೆ ನಿಮ್ಮ ಮಗ ಅಥವಾ ಮಗಳು ಮಾಡೋವಂಥ ನಮಸ್ಕಾರ, ಅವ್ರ ಹೆಸರನ್ನು ಕೊಟ್ಟಿರ್ತಾರೆ, ಆ ಹೆಸರಿಗೆ ತಕ್ಕಂತೆ ಸಂಬಂಧವನ್ನು ನೋಡಿ ನಾವು ಬರಿಬೇಕಾಗುತ್ತೆ. ನಮಸ್ಕಾರಗಳು, ನಾನು ಇಲ್ಲಿ ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ಪತ್ರ ಬರೆಯಿರಿ. ಈ ಪತ್ರ ಬರೆಯಲು ಕಾರಣವೇನೆಂದರೆ ಅಂತವನ್ನು ಪ್ರಾರಂಭ ಮಾಡಿ. ಅಲ್ಲಿ ವಿಷಯ ಏನು ಕೊಟ್ಟಿರ್ಬೋದು, ಪರೀಕ್ಷಾ ಶುಲ್ಕ ಕಟ್ಟೋದಕ್ಕೆ 500 ರು ಅಂತ ಕಳಿಸಿಕೊಡೋದಕ್ಕೆ ಕೇಳ್ಬೋದು, ಅಥವಾ ಪ್ರವಾಸಕ್ಕೆ ಹೋಗಲು ಹಣವನ್ನು 1000 ರು ಹಣ ಬೇಕೆಂದು ಅಂತ ಕೇಳ್ಬೋದು, ಅಥವಾ ನಿಮ್ಮ ವ್ಯಾಸಂಗದ ವಿದ್ಯಾಭ್ಯಾಸ ಅಥವಾ ನಿಮ್ಮ ವ್ಯಾಸಂಗ ಹೇಗೆ ನಡೀತಾ ಇದೆ ಇದರ ಬಗ್ಗೆ ವಿವರವಾಗಿ ಕೂಡ ತಿಳಿಯೋದಕ್ಕೆ ಕೇಳಿರಬಹುದು. ತಂದೆಗಾಗಿದ್ದರೆ ತಂದೆಗೆ ಅಥವಾ ತಾಯಿಗಾದರೂ ಕೂಡ ಕೇಳ್ಬೋದು. ಪ್ರವಾಸಕ್ಕಾದರೆ ನಮ್ಮ ಶಾಲೆಯಲ್ಲಿ ಈ ವಾರದ ಕೊನೆಯಲ್ಲಿ, ಈ ತಿಂಗಳ ಕೊನೆಯಲ್ಲಿ ಪ್ರವಾಸವನ್ನು ಇಟ್ಟಿದ್ದಾರೆ, ಯಾವುದಾದ್ರೂ ಒಂದು 3-4 ಸ್ಥಳಗಳನ್ನು ಕೂಡ ಬರಬಹುದು. ನನ್ನ ಗೆಳೆಯರೆಲ್ಲರೂ ಹೋಗ್ತಾ ಇದ್ದಾರೆ, ಹಾಗೂ ನನಗೂ ಕೂಡ ಹೋಗಬೇಕೆಂಬ ಆಸೆ ಇದೆ, ಅದಕ್ಕಾಗಿ ನೀವು ಹಣವನ್ನು ಅನುಮತಿ ಹಾಗೂ ಹಣವನ್ನು ಕಳಿಸುತ್ತೀರಿ ಎಂದು ನಂಬಿರುತ್ತೇನೆ. ನಮಸ್ಕಾರಗಳು. ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅಂತ ಹಾಕಿ ಇಲ್ಲಿ ಕೌಟುಂಬಿಕ ಪತ್ರದಲ್ಲಿ ಅಥವಾ ಖಾಸಗಿ ಪತ್ರದಲ್ಲಿ ವಿಳಾಸ ಕೊನೆಗೆ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಗೆ ಅಂತ ಬರೆದು ಇಲ್ಲಿ ವಿಷಯವನ್ನು ಅಥವಾ ನಮಗೆ ತಂದೆ ಅಥವಾ ತಾಯಿ ಯಾರು ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಬರಿಬೇಕಾಗುತ್ತೆ, ಬಾಕ್ಸ್ ಹಾಕಿ ಬರಿಬೇಕಾಗುತ್ತೆ. ಆ ಪತ್ರಕ್ಕೂ ಈ ಪತ್ರಕ್ಕೆ ಇರುವಂಥ ವ್ಯತ್ಯಾಸ ಇದೆ. ಅಲ್ಲಿ ಇಂದಾಗೆ ನಮಗೆ ಎಲ್ಲವೂ ಕೂಡ ಒಂದೇ ಭಾಗದಲ್ಲಿ ಲೈನ್ ಆಗಿ ಬರ್ತಾ ಹೋಗ್ತವೆ. ಆದರೆ ಖಾಸಗಿ ಪತ್ರದಲ್ಲಿ ವಿಳಾಸ ಕೊನೆಯಲ್ಲಿ ಬರುತ್ತೆ, ಇಂದ ಬರೆಯುವಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ಇಲ್ಲಿ ಯಾರು ಬರೆದಿರೋದು ಅಂತ ನಿಮಗೆ ಅಲ್ಲಿ ಪ್ರಾರಂಭದಲ್ಲಿ ನೀವು ತಿಳಿಸಿರ್ತೀರ, ಮಗ ಅಥವಾ ಮಗಳು, ಮತ್ತು ಕೊನೆಗೆ ಇಲ್ಲಿ ನೀವು ಸಹಿ ಮಾಡಬೇಕಾದ್ರೂ ಕೂಡ ಇಂತಿ ನಿಮ್ಮ ಮಗ ಅಥವಾ ಮಗಳು ಏನಂತ ಕೂಡ ಬರೆದಿರ್ತೀರ. ಹಾಗಾಗಿ ಇಂದ ಬರೆಯುವಂಥ ಅವಶ್ಯಕತೆ ಏನು ಇರುವುದಿಲ್ಲ. ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡೋಣ. ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆ ಕಾವ್ಯ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವಿವರವನ್ನು ತಿಳಿಸಿ ಮಂಗಳೂರಿನ ದೇವಸ್ಥಾನದ ಬೀದಿ ನಿವಾಸಿಯಾದ ಪ್ರತಿಭಾ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ. ಹಾಗಾದರೆ ಇಲ್ಲಿ ನೀವು ಗೆಳೆಯ ಗೆಳತಿಗಾದಾಗ ಕ್ಷೇಮಶ್ರೀ, ದಿನಾಂಕ, ಸ್ಥಳ ಅಂತ ಬರಿತೀರಾ. ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ ಇಲ್ಲಿ ಹೆಸರನ್ನು ಏನು ಕೊಟ್ಟಿದ್ದಾರೆ, ನೀವು ಕಾವ್ಯ ಅಂತ ಭಾವಿಸ್ಬೇಕು. ಯಾರಿಗೆ? ಪ್ರತಿಭಾ ಅನ್ನೋ ಗೆಳತಿಗೆ ಬರಿಬೇಕು. ಹಾಗಾದರೆ ವಿಷಯವನ್ನು ಏನು ಬರಿಬೇಕು? ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೇನು ವಂದನೆಗಳು. ಇಲ್ಲಿ ನಮಸ್ಕಾರ, ಆಶೀರ್ವಾದ ಬರೋದಿಲ್ಲ, ಸಮಾನ ವಯಸ್ಕರಾಗಿರೋದ್ರಿಂದ ಇಲ್ಲಿ ನಾವು ವಂದನೆಗಳು ಅಂತ ಬರಿತೇವೆ. ನಾನು ಇಲ್ಲಿ ಕ್ಷೇಮ, ನಿನ್ನ ಕ್ಷೇಮಕ್ಕೆ ಪತ್ರ ಬರೆ. ಮತ್ತು ಈ ಪತ್ರ ಬರೆಯಲು ಕಾರಣವೇನೆಂದರೆ ನಮ್ಮ ಶಾಲೆಯಲ್ಲಿ
ಜಿಲ್ಲೆಯಲ್ಲಿ ಕಳೆದ ವಾರ ರಾಜ್ಯೋತ್ಸವ ನಡೆಯಿತು. ಅದರ ವಿವರವನ್ನು ತಿಳಿಸಲು ಬಯಸುತ್ತೇನೆ. ಅದರಲ್ಲಿ ಅನೇಕ ಹಾಡುಗಳು ಮತ್ತು ಕನ್ನಡ ನಾಡು ನುಡಿಯ ಬಗ್ಗೆ ಭಾಷಣವಿತ್ತು. ನಾನು ಕೂಡ ಭಾಗವಹಿಸಿದ್ದೆ. ನನ್ನ ಗೆಳೆಯರೆಲ್ಲರೂ ಕೂಡ ಭಾಗವಹಿಸಿದರು. ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು. ಅದರ ಬಗ್ಗೆ ನಾನು ನಿನಗೂ ವಿಷಯವನ್ನು ತಿಳಿಸ್ತಿದ್ದೇನೆ. ಮತ್ತೆ ನಾವಿಬ್ಬರು ಸೇರಿದಾಗ ಭೇಟಿಯಾಗೋಣ ಅಂತೇಳಿ ವಿಷಯವನ್ನು ಅಥವಾ ಮುಕ್ತಾಯವನ್ನು ಮಾಡಬೇಕು. ಇಲ್ಲಿ ನಮಸ್ಕಾರಗಳು ಬರೋ ಕಡೆಯಲ್ಲಿ ಏನು ಬರೀಬೇಕು? ವಂದನೆಗಳು ಅಂತ ಹಾಕಬೇಕು. ಇಂತಿ ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಅಂತ ಹಾಕಬೇಕು. ವಿಳಾಸವನ್ನು ಕೊನೆಯಲ್ಲಿ ಬರಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? ಮಂಗಳೂರಿನ ದೇವಸ್ಥಾನದ ಬೀದಿಯಲ್ಲಿ ನಿವಾಸಿಯಾಗಿರುವಂಥ. ಹಾಗಾಗಿ ಮಂಗಳೂರು ಸ್ಥಳ, ದೇವಸ್ಥಾನದ ಬೀದಿ, ಪ್ರತಿಭಾ, ಈ ರೀತಿ ನಾವು ವಿಳಾಸವನ್ನು ಬರಿಬೇಕಾಗುತ್ತೆ. ಇದೇ ರೀತಿ ಗೆಳೆಯ ಅಥವಾ ಗೆಳತಿಗೆ ಜಾತ್ರೆಗೆ ಆಹ್ವಾನಿಸಿ ಅಂತ ಬರಿಬೋದು. ನಮ್ಮ ಊರಿನಲ್ಲಿ ಜಾತ್ರೆ ಇದೆ, ಹಾಗಾಗಿ ನೀನು ಜಾತ್ರೆಗೆ ಬರಬೇಕು. ಜಾತ್ರೆಯಲ್ಲಿ ಅನೇಕ ಜನಪದ ಕಲಾವಿದಗಳು ಹಾಗೂ ರಥೋತ್ಸವ, ತೇರು ಇವೆಲ್ಲವೂ ಕಾರ್ಯಕ್ರಮಗಳಿರ್ತವೆ. ನೋಡಲು ಸುಂದರವಾಗಿರುತ್ತದೆ. ನೀನು ಮತ್ತು ನಿನ್ನ ತಂದೆ ತಾಯಿಯ ಜೊತೆಗೆ ಬರಬೇಕು ಅನ್ನೋ ಆಸೆ. ಈ ರೀತಿ ಪತ್ರವನ್ನು ಬರೀಬಹುದು. ಅಥವಾ ಹುಟ್ಟುಹಬ್ಬಕ್ಕಾಗಿ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಆಹ್ವಾನಿಸಿ ಬರೆಯಿರಿ ಅಂತ ಹೇಳಿದಾಗ ಅದನ್ನು ಕೂಡ ಹುಟ್ಟುಹಬ್ಬಕ್ಕೆ ಬರ್ಡೇನಲ್ಲಿ ಆಹ್ವಾನಿಸಿ ಮಾಡ್ಬೋದಕ್ಕೆ. ಈ ರೀತಿ ನಮ್ಮ ಗೆಳೆಯ ಗೆಳತಿಗೆ ಅಥವಾ ನಿಮ್ಮ ವ್ಯಾಸಂಗದ ಬಗ್ಗೆ ಹೇಗೆ ನಡೀತಾ ಇದೆ ಅಂತೇಳಿ ಕೂಡ ಕೇಳಬಹುದು. ಹಾಗಾಗಿ ಪತ್ರವನ್ನು ವಿಷಯವನ್ನು ನೀವು ವಿದ್ಯಾರ್ಥಿಗಳು ಮನದಟ್ಟು ಮಾಡ್ಕೊಳ್ಳಿ. ಯಾರು ಬರಿಬೇಕು, ಯಾರಿಗೆ ಬರಿಬೇಕು ಮತ್ತು ಯಾವ ವಿಷಯವನ್ನು ಬರಿಬೇಕು ಅಂತ ನಿಮಗೆ ಆಯ್ಕೆ ಇರುತ್ತೆ. ಪತ್ರದಲ್ಲಿ ಒಂದು ಖಾಸಗಿ ಪತ್ರವನ್ನು ಕೊಟ್ಟಿರ್ತಾರೆ, ಇನ್ನೊಂದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿರ್ತಾರೆ. ಇವೆರಡರಲ್ಲಿ ನಿಮಗೆ ಯಾವುದು ಪೂರ್ಣವಾಗಿ ಪರ್ಫೆಕ್ಟಾಗಿ ಬರುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಬರೀರಿ. ಇಲ್ಲಿ ಒಂದು ವಿಚಾರವನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಖಾಸಗಿ ಪತ್ರದಲ್ಲಿ ನಮಗೆ ವಿಳಾಸ ಕೊನೆಗೆ ಬರುತ್ತೆ ಮತ್ತು ವ್ಯಾವಹಾರಿಕ ಪತ್ರದಲ್ಲಿ ಮೊದಲಿಗೆ. ಇಲ್ಲಿ ನೆನ್ಪಿಟ್ಕೊಳ್ಳೋಕೆ ಬಹಳಷ್ಟು ಸುಲಭವಾಗಿರುವಂಥ ಮಾರ್ಗ ಅಂದರೆ ವ್ಯಾವಹಾರಿಕ ಪತ್ರದಲ್ಲಿ ಡೇಟ್, ಪ್ಲೇಸ್ ರೈಟ್ ಸೈಡ್, ಫಸ್ಟ್ ಪಾಯಿಂಟ್ ಫ್ರಮ್ ಅಡ್ರೆಸ್, ಸೆಕೆಂಡ್ ಪಾಯಿಂಟ್ ಟ್ರೂ ಅಡ್ರೆಸ್, ಥರ್ಡ್ ಪಾಯಿಂಟ್ ಡಿಯರ್ ಸರ್, ಫೋರ್ತ್ ಪಾಯಿಂಟ್ ಸಬ್ಜೆಕ್ಟ್, ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ subject explaining, last point conclusion, thanking you, yours faithfully, next ಸೈನ್. ಇದಿಷ್ಟು ನಮಗೆ ಪಾಯಿಂಟ್ ವೈಸ್ ಆಗಿದ್ರೂ ನೀವು ನಡ್ಕೋಬೇಕು. ಅದೇ ರೀತಿ ಕೌಟುಂಬಿಕ ಪತ್ರಕ್ಕಾದರೆ ಡೇಟ್, ಪ್ಲೇಸ್, ಸೇಫ್, ಶ್ರೀ, ಇಲ್ಲಿ ತೀರ್ಥರೂಪ, ನಮಸ್ಕಾರ, ನಾನು ಇಲ್ಲಿ ಕ್ಷೇಮ, ನಿನ್ನ ಕ್ಷೇಮಕ್ಕೆ ಪತ್ರ. ಈ ಪತ್ರ ಬರೆಯಲು ಕಾರಣವೇನೆಂದರೆ ವಿಷಯವನ್ನು ವಿವರಿಸುವಂಥದ್ದು. ತಂದೆಗಾಗಿದ್ದರೆ ನಮಸ್ಕಾರ, ಯಾರಿಗೆ ತಕ್ಕಂತೆ ನಮಸ್ಕಾರ ಅಥವಾ ಆಶೀರ್ವಾದ ಅಥವಾ ವಂದನೆಗಳು. ಇಂತಿ ನಿನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿನೋ ಅಥವಾ ಮಗ ಅಥವಾ ಮಗಳು ಏನಾಗುತ್ತೆ ಅದು ಬರಿಬೇಕು. ಕೊನೆಯಲ್ಲಿ ವಿಳಾಸವನ್ನು ಬರಿಬೇಕು. ಕೊನೆಯಲ್ಲಿ ವಿಳಾಸ ಬರುವಂಥದ್ದು ಖಾಸಗಿ ಪತ್ರದಲ್ಲಿ, ವಿಳಾಸ ಮೊದಲಿಗೆ ಬರುವಂಥದ್ದು ಯಾವುದರಲ್ಲಿ? ವ್ಯಾವಹಾರಿಕ ಪತ್ರದಲ್ಲಿ. ನೀವು ಈ ಎರಡರಲ್ಲಿ ಯಾವುದು ಸುಲಭ ಇದೆಯೋ ಅದನ್ನು ಆರಿಸಿಕೊಂಡು ಪತ್ರವನ್ನು ಪೂರ್ಣವಾಗಿ ಬರೆದು ಪೂರ್ಣ ಅಂಕಗಳನ್ನು ತೆಗೆದುಕೊಳ್ಳಿ.